ಬಳ್ಳಾರಿ ಗೋಲಿ ಕೇಸ್ ಸಿಐಡಿಗೆ. ಸರ್ಕಾರದ ಉನ್ನತ ಮಟ್ಟದಲ್ಲಿ ಚರ್ಚೆ, ಇನ್ನೆರಡು ದಿನದಲ್ಲಿ ಆದೇಶ ಸಾಧ್ಯತೆ. ರಾಜಕೀಯ ವಾಕ್ಸಮರ ತೀವ್ರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬರ ಸಾವಿಗೆ ಕಾರಣವಾದ ಈ ಬಳ್ಳಾರಿ ಗುಂಡೇಟು ಪ್ರಕರಣ ಬಿಜೆಪಿ ಕಾಂಗ್ರೆಸ್ ಸಂಘರ್ಷ ಕೇಸ್ ತನಿಖೆಯನ್ನ ರಾಜ್ಯ ಅಪರಾಧ ತನಿಖಾ ಇಲಾಖೆ ಸಿಐಡಿಗೆ ವಹಿಸುವುದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂಬಂಧ ಸರ್ಕಾರ ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಲಾಗಿತ್ತು. ಸಿಐಡಿ ತನಿಖೆಗೆ ವಹಿಸುವ ಕುರಿತು ಇನ್ನೆರಡು ದಿನದಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈ ಸಂಘರ್ಷ ವಿಚಾರವಾಗಿ 6 ಪ್ರಕರಣಗಳು ದಾಖಲಾಗಿದೆಯಂತೆ. ಒಟ್ಟು ಟೋಟಲ್ ಆಗಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಪ್ರತಿಪಕ್ಷ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿದೆ. ಅಲ್ಲದೆ ಈ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಸ್ಥಳೀಯ ಪೊಲೀಸರ ವೈಫಲ್ಯದ ಬಗ್ಗೆಯೂ ಕೂಡ ಆರೋಪಗಳು ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಿಐಡಿಗೆ ತನಿಖೆ ವಹಿಸುವುದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. 2 ದಿನಗಳ ಹಿಂದೆ ಬಳ್ಳಾರಿ ನಗರದಲ್ಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯ ಗಲಾಟೆ ಆಗಿತ್ತು. ಗಲಾಟೆಯ ನಂತರ ಗುಂಡಿನ ದಾಳಿ ಆಗಿತ್ತು. ಇದರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ರು. ಘಟನೆಯ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ಮುಖಂಡರಿಂದ ಪ್ರತ್ಯೇಕ ದೂರುಗಳು ಸಲ್ಲಿಕೆಯಾಗಿದ್ವು. ಈ ದೂರುಗಳ ಮೇರೆಗೆ ಶಾಸಕರಾದ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ಸೇರಿ ಇತರರ ವಿರುದ್ಧ ಪ್ರತ್ಯೇಕವಾಗಿ ಎಫ್ಐಆರ್ಗಳು ಕೂಡ ದಾಖಲಾಗಿದ್ವು. ನೋಡಿ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿರೋದು, ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರ ಮೇಲೂ ಕೂಡ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ರಾಜಕೀಯ ಜಟಾಪಟಿ ಅನ್ನೋದು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದರಲ್ಲಿ ಒಂದು ಪಾರದರ್ಶಕವಾದಂತ ತನಿಖೆ ಆಗ್ಬೇಕಾಗತ್ತೆ. ನ್ಯಾಯ ಏನಿದೆ ಅದೇ ಹೊರಗಡೆ ಬರಬೇಕು, ಸತ್ಯ ಏನಿದೆ ಅದೇ ಹೊರಗೆ ಬರಬೇಕು. ನಮ್ ಸರ್ಕಾರ ಇದೆ, ನಮಗೆ ಅವ್ರನ್ನ ಕಂಡ್ರಾಗಲ್ಲ, ಇವ್ರನ್ನ ಕಂಡ್ರಾಗಲ್ಲ, ರಾಜಕೀಯ ದ್ವೇಷ ಇದ್ಯಾವುದೂ ಅಲ್ಲ. ಸತ್ಯ ಏನಿದೆ, ಒಬ್ಬ ಅಮಾಯಕನ ಜೀವ ಹೋಗಿದೆ, ಅದಕ್ಕೆ ಬೆಲೆ ಏನ್ ಕಟ್ಟೋದಕ್ಕೆ ಸಾಧ್ಯ? ನ್ಯಾಯಯುತವಾಗಿ ತನಿಖೆ ನಡೆಸೋದು ಒಂದೇ ಸಾಧ್ಯ. ಈಗ ಹೋಗಿರೋ ಜೀವನ ನಿಮ್ ಕೈಲಿ ವಾಪಸ್ ಅಂತೂ ತಂದ್ಕೊಡೋದಕ್ಕಾಗಲ್ಲ. ಆದ್ರೆ ಆ ಸಾವಿಗೊಂದು ನ್ಯಾಯ ಸಿಗ್ಬೇಕು ಅಂತಂದ್ರೆ ತನಿಖೆ ಸೂಕ್ತ ರೀತಿಲಿ ಆಗ್ಬೇಕು. ಯಾರು ಮಾಡಿದ್ರು, ಯಾತಕ್ಕಾಗಿ ಮಾಡಿದ್ರು, ಏನ್ ಉದ್ದೇಶ ಇತ್ತು, ಏನ್ ಹೇಳೋದಕ್ಕೆ ಹೊರಟಿದ್ರು, ಉದ್ದೇಶ ಪೂರ್ವಕೋ ಅಚಾನಕ್ಕೋ ಏನು ಎತ್ತ ಅಂತ. ಸೊ ಆ ಕಾರಣಕ್ಕಾಗಿ ಇದೀಗ ಪೊಲೀಸರ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದೆ. ನಿರ್ಲಕ್ಷ್ಯ ವಹಿಸಿದ್ದಾರೆ ತುಂಬಾ. ಇಬ್ರು ಕಾನ್ಸ್ಟೇಬಲ್ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದ್ರೂ ಕೂಡ ಪೊಲೀಸರು ಇರ್ಲಿಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದರಿಂದಲೇ ಇದೆಲ್ಲ ಸಮಸ್ಯೆ ಆಗೋಯ್ತು. ಪೊಲೀಸರು ಕರೆಕ್ಟ್ ಆಗಿ ಇದ್ದಿದ್ರೆ, ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿದ್ರೆ, ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿ ಗಲಾಟೆ ಆಗಿರೋದು ಅಲ್ಲ. ಇತಿಹಾಸವನ್ನ ನಾವು ನೋಡಿದಾಗ, ಈ ಹಿಂದಿನ ಘಟನೆಗಳನ್ನ ನೋಡಿದಾಗ ವರ್ಷಾನುಗಟ್ಲೆಯಿಂದ ಒಂದು ಬ್ಯಾನರ್ ವಿಚಾರಕ್ಕೆ ಬಡದಾಡಿದ್ದಾರೆ, ಹೊಡೆದಾಡಿದ್ದಾರೆ, ಕೇಸ್ಗಳಾಗಿದೆ. ಜನಾರ್ದನ ರೆಡ್ಡಿ ಅವ್ರಿಗೂ ಭರತ್ ರೆಡ್ಡಿ ಅವ್ರಿಗೂ ಹಾಗೇ ಬರಲ್ಲ ಅನ್ನೋದು ಗೊತ್ತಿದೆ. ಅವ್ರ ಮನೆ ಮುಂದೆನೆ ಆಗತ್ತೆ ಅಂತ ಅಂದಾಗ ಸೆಕ್ಯೂರಿಟಿ ಹೇಗಿರ್ಬೇಕಿತ್ತು ಸ್ವಾಮಿ? ಸೆಕ್ಯೂರಿಟಿ ಟೈಟ್ ಆಗಿರ್ಬೇಕಾಗಿತ್ತು. ಅದನ್ನ ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ದ. ಹಾಗಾಗಿ ಪೊಲೀಸರ ತನಿಖೆ ಬೇಡ, ಸಿಐಡಿಗೆ ತನಿಖೆ ವಹಿಸೋದು ಸೂಕ್ತ ಅನ್ನುವಂತ ನಿರ್ಧಾರದಲ್ಲಿ ಇದಾರಂತೆ. ಅಫಿಷಿಯಲ್ ಆಗಿ, ಅಧಿಕೃತವಾಗಿ ಅನೌನ್ಸ್ ಆಗ್ಬೇಕಾಗತ್ತೆ. ಸಿಐಡಿಗೆ ಈ ಕೇಸನ್ನು ಹಸ್ತಾಂತರ ಮಾಡ್ತಾ ಇದೀವಿ ಅಥವಾ ತನಿಖೆ ಕೊಡ್ತಾ ಇದೀವಿ ಅಂತ. ಸೊ ಈಗೇನೋ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನು ಇರುವಂತ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ, 4 ಗನ್ಮ್ಯಾನ್ ಸೇರಿ 45 ಜನರಿಗೆ ವಿಚಾರಣೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕೆಲವರನ್ನ ಕರೆದು ವಿಚಾರಣೆಗೆ ಒಳಪಡಿಸಿದ್ದಾರೆ, ಕೆಲವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಆ ಪೈಕಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಗುರುವಾರ ರಾತ್ರಿ ನಡೆದಂತ ಬ್ಯಾನರ್ ಗಲಾಟೆಯ ಪ್ರಕರಣ ಸಂಬಂಧ ಸತೀಶ್ ರೆಡ್ಡಿ ಜೊತೆಗಿದ್ದಂತ 4 ಗನ್ಮ್ಯಾನ್ ಸೇರಿ 45 ಜನರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಟೋಟಲ್ ಆಗಿ 45 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರಂತೆ. ಸೊ ಖಾಸಗಿ ಗನ್ಮ್ಯಾನ್ ಗುಂಡೇಟಿನಿಂದಲೇ ಸಾವು ಅನ್ನೋದೊಂದು ಅನುಮಾನ ಕೇಳಿ ಬರ್ತಾ ಇರೋದು. ಖಾಸಗಿ ಅಂಗರಕ್ಷಕರ ಪಿಸ್ತೂರು ಬಳ್ಳಾರಿ ಪೊಲೀಸರ ವಶಕ್ಕೆ ಯಾವ ಗನ್ನಿಂದ ಬುಲೆಟ್ ಹಾರಿತು ಅಂತ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹಿತೇಂದ್ರ ಅವರು ಹೇಳ್ತಾ ಇದ್ದಾರೆ. ಗಲಾಟೆಯಲ್ಲಿ ಖಾಸಗಿ ಗನ್ಮ್ಯಾನ್ಗಳ ಬುಲೆಟ್ನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಾಗಿದೆ. ಖಾಸಗಿ ಗನ್ಮ್ಯಾನ್ಗಳು ಬಳಸುವ 12mm ಬುಲೆಟ್ ನಿಂದಲೇ ಸಾವಾಗಿರುವುದು ಖಚಿತವಾಗಿದೆ ಅಂತ ಎಡಿಜಿಪಿ ಹಿತೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ. ಗುರುವಾರ ಸಂಜೆ ನಗರದಲ್ಲಿ ನಡೆದಂತ ಬ್ಯಾನರ್ ಗಲಾಟೆ ಹಿನ್ನೆಲೆಯಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದು, ಯಾವ ಗನ್ನಿಂದ ಬುಲೆಟ್ ಹೊಳೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದೇವೆ. ಜನಾರ್ದನ ರೆಡ್ಡಿ ಹಾಗೂ ಇದೀಗ ಸತೀಶ್ ರೆಡ್ಡಿ ಅಂಗರಕ್ಷಕರ ಗುಂಡ್ಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅಂತ
ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಕರಣ ಸಂಬಂಧ ಶಾಸಕ ಭರತ್ ರೆಡ್ಡಿ ಸೇರಿ 22 ಜನರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಬ್ಯಾನರ್ ಕೇಸ್ನಲ್ಲಿ 45 ಜನರನ್ನ ವಿಚಾರಣೆ ಮಾಡಿರೋದು, ಸದ್ಯಕ್ಕೆ ವಿಚಾರಣೆ ಮಾತ್ರ, ತಪ್ಪಿತಸ್ಥರಾಗಿದ್ರೆ ಬಂಧಿಸ್ತಾ ಇದ್ವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಸಿರುಗುಪ್ಪ ರಸ್ತೆಯಲ್ಲಿನ ಮಾಜಿ ಸಚಿವ ಜನಾರ್ದನ ರೆಡ್ಡಿ ನಿವಾಸದ ಎದುರು ಸೇರಿದಂತ ಅನೇಕರನ್ನ ಮತ್ತು 4 ಗನ್ಮ್ಯಾನ್ ಅನ್ನ ಒಟ್ಟು ಟೋಟಲ್ ಆಗಿ 45 ಜನರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಗರ ಡಿಎಸ್ಪಿ ಚಂದ್ರಕಾಂತ ನಂದಾರೆಡ್ಡಿ ಹಾಗೂ ಬ್ರೂಸ್ಪೇಟೆಯ ಸಿಪಿಐ ಮಹಾಂತೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಗುಂಪು ಘರ್ಷಣೆ ವೇಳೆ ಭಾಗಿಯಾಗಿದ್ದ ಯುವಕರನ್ನ ಕರೆತಂದು ವಿಚಾರಿಸಲಾಗ್ತಾ ಇದೆ. ವಿಚಾರಣೆಗೆ ಒಳಗಾಗಿರುವವರ ಪೈಕಿ ಕಾಂಗ್ರೆಸ್ ಬೆಂಬಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಬೆಂಬಲಿಗರೂ ಇದ್ದಾರೆ ಅಂತ ತಿಳಿದು ಬಂದಿದೆ. ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿಗಳು, ಮೊಬೈಲ್ಗಳಿಂದ ತೆಗೆದ ವಿಡಿಯೋಗಳು, ಸಾಮಾಜಿಕ ಜಾಲತಾಣಗಳು ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಬಂದಂತ ವಿಡಿಯೋಗಳನ್ನು ಆಧರಿಸಿ ಗಲಭೆಯಲ್ಲಿ ಭಾಗಿಯಾಗಿದ್ದವರನ್ನು ಗುರುತಿಸಲಾಗ್ತಾ ಇದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಘಟನೆ ಸಂಬಂಧ ಈವರೆಗೆ ಯಾರೊಬ್ಬರನ್ನೂ ಬಂಧಿಸಲಾಗಿಲ್ಲ. ಮೊದಲು ವಿಚಾರಣೆ ಮಾಡಿ ಬಳಿಕ ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನೋದನ್ನ ಪೊಲೀಸ್ ಇಲಾಖೆಯಿಂದ ತಿಳಿಸ್ತಾ ಇರೋದು. ಬಿಡ್ತಾ ಇದಾರಂತೆ ಜನ ಇದೆಲ್ಲದ್ರ ನಡುವೆ. ಗುರುವಾರ ಸಂಜೆ ನಗರದಲ್ಲಿ ನಡೆದಂತ ಈ ಬ್ಯಾನರ್ ಗಲಾಟೆಯಿಂದ ಬಂಧನದ ಭೀತಿ ಇದೆಲ್ಲ ಇರೋದ್ರಿಂದ ಎರಡೂ ಪಕ್ಷಗಳ ಬೆಂಬಲಿಗರು ಬಿಟ್ಟು ಓಡೋಗ್ತಾ ಇದ್ದಾರಂತೆ. ಈ ಗಲಾಟೆ ವೇಳೆ ರೋಷಾವೇಶದಲ್ಲಿ ಕಲ್ಲು ಬಾಟ್ಲಿ ತೂರಾಟ ಮಾಡಿದವರಿಗೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಕೈಗೆ ಸಿಗುವವರೇ ಸಣ್ಣ ಪುಟ್ಟ ವ್ಯಕ್ತಿಗಳು ಎಂಬ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ತಣ್ಣಗಾಗೋವರೆಗೂ 4 ದಿನ ಊರ್ ಕಡೆ ಬರದೇ ಬೇಡ ಅಂತ ಬಿಟ್ಟು ಹೋಗ್ತಾ ಇದಾರಂತೆ. ಇದಾಗದ ಹೌದು. ಈ ಕಾರ್ಯಕರ್ತರು ಬ್ಯಾನರ್ ಕಟ್ಟೋದಕ್ಕೆ, ಜೈಕಾರ ಹಾಕೋದಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಯಾರೋ ಏನೋ ಮಾಡ್ತಾರೆ ಕಿತಾಪತಿ, ಎಲ್ಲ ರೊಚ್ಚಿಗೆದ್ಬಿಟ್ಟು ಎಲ್ಲ ಕಲ್ಲು ಹೊಡಿಯೋದು. ಅಲ್ಲಿ ಹೊಡಿರಿ, ಇಲ್ಲಿ ಹೊಡಿರಿ, ಇವ್ರಿಗೆ ಹೊಡಿರಿ, ಅವ್ರಿಗೆ ಹೊಡಿರಿ. ಯಾವಾಗ ಈ ಥರ ಹೆಣಗಳು ಬೀಳುತ್ತೋ ಆಗ ಇವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾವು ಅಮಾಯಕರು, ಈಗ ಇವ್ರ ಕೈಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಬಲಿಕಾ ಬಕ್ರಗಳು ನಾವೇ, ನಮ್ಮನ್ನೇ ಎತ್ತಾಕೊಂಡು ಹೋಗ್ಬಿಡ್ತಾರೆ, ಹಿಂಸೆ ಮಾಡ್ತಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ, ಬೇಡವೇ ಬೇಡ, ಗೊತ್ತಿದ್ದೋ ಗೊತ್ತಿಲ್ದೇನೋ ಭಾಗಿಯಾಗ್ಬಿಟ್ಟಿದೀವಿ, ಆ ಜೋಶಲ್ಲಿ ಎಲ್ಲಾನು ಮಾಡ್ಬಿಟ್ಟಿದೀವಿ, ಹೊರಟೋಗ್ಬಿಡೋಣ ಅಂತ ಈಗೆಲ್ಲ ಬಿಟ್ಟು ಹೋಗ್ತಾ ಇದ್ದಾರಂತೆ. ಇದೇ ಕಾರಣಕ್ಕೆ ನಾವು ಹೇಳೋದೇನು ಅಂತಂದ್ರೆ, ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, JDS ಆಗಿರಲಿ, ಯಾರಾದರೂ ಆಗಿರಲಿ, ಕಾರ್ಯಕರ್ತರು ನೀವು ಏನು ಮಾಡ್ತೀರಾ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಯಾಕಂದರೆ ನಾವು ಅವ್ರ ಅಭಿಮಾನಿ, ಅಯ್ಯೋ ನಾವು ಅಣ್ಣನ ಅಭಿಮಾನಿ, ಅಯ್ಯೋ ನಾವು ಬಾಸ್ ಅಭಿಮಾನಿ ಬಿಟ್ಬಿಡಿ. ನಿಮ್ಮ ಮನೇಲೂ ನಿಮ್ಮ ಹೆಂಡತಿ ಮಕ್ಕಳು ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ ಅಂತ. ಯಾವುದೋ ಕಲ್ಲು ತೂರಾಟ, ಯಾವುದೋ ಬ್ಯಾನರ್ ಕಟ್ಟೋದು, ಗಲಾಟೆಗೆ ಹೋಗಿ ಈ ಥರ ಬೀದಿ ಹೆಣ ಯಾಕೆ ಆಗಬೇಕು? ನಮ್ಮ ಕರ್ತವ್ಯ ಏನು? ಓಟ್ ಹಾಕಬೇಕು, ಗೆಲ್ಲಿಸ್ಬೇಕು, ಪ್ರಜಾಪ್ರಭುತ್ವ ಇದು, ಓಟ್ ಹಾಕೊಂಡು ಅದನ್ನು ಬಿಟ್ಟು ಇಂಥ ಗಲಾಟೆಗಳಲ್ಲಿ ಯಾಕೆ ಭಾಗಿಯಾಗ್ತೀರಾ ಅನ್ನೋದಷ್ಟೇ.